ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ಕ್ಷಣ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಶೇಷ ಚೇತನ ಮಕ್ಕಳ ಮೇಲೆ ಶಿಕ್ಷಕನ ದರ್ಪ. ನ್ಯೂಸ್ 18 ವರದಿ ಬೆನ್ನಲ್ಲೇ ವಸತಿ ಶಾಲೆ ಬಂದ್. ಬಾಗಲಕೋಟೆಯ ನವನಗರದಲ್ಲಿರುವ ವಸತಿ ಶಾಲೆ ಇದೀಗ ಬಂದ್ ಆಗಿದೆ. ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ವಿಶೇಷ ಚೇತನ ಮಕ್ಕಳ ಮೇಲೆ ಶಿಕ್ಷಕನು ದರ್ಪವನ್ನ ತೋರಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಶಾಲೆ ಬಂದ್ ಮಾಡಿ ಮಕ್ಕಳನ್ನ ಇದೀಗ ಸ್ಥಳಾಂತರ ಮಾಡಲಾಗಿದೆ. ಶಿಕ್ಷಕರು ಸೇರಿದಂತೆ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. NGO ನಡೆಸ್ತಾ ಇದ್ದಂತಹ ಶಿಕ್ಷಕ ದಂಪತಿ ಅಕ್ಷಯ್ ಆನಂದಿ ಇವರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಗುವಿನ ಮೇಲೆ ಹೀನಾಯಮಾನವಾಗಿ ಹಲ್ಲೆಯನ್ನ ಮಾಡಲಾಗಿತ್ತು. ಬಾಲಕನಿಗೆ ಖಾರದ ಪುಡಿ ಎರಚಿ ಹಲ್ಲೆಯನ್ನ ಮಾಡಿದ್ರು. ಆ ಬಾಲಕ ವಿಶೇಷ ಚೇತನ ಹುಡುಗ ಆಗಿದ್ದ. ಬೆಲ್ಟ್ ಪೈಪ್ನಿಂದ ಬಾಲಕನ ಮೇಲೆ ರಾಕ್ಷಸಿ ಕೃತ್ಯವನ್ನ ನಡೆಸಲಾಗಿತ್ತು. ಈ ಬಗ್ಗೆ ವಿಸ್ತೃತ ವರದಿಯನ್ನ ನ್ಯೂಸ್ 18 ಕನ್ನಡ ಮಾಡಿತ್ತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಆಗಿತ್ತು. ಪೊಲೀಸರು ಬಂದು ಪರಿಶೀಲನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಮತ್ತೆ ಬೆಳಕಿಗೆ ಬಂತು. ವಸತಿ ಶಾಲೆಯ ಮಕ್ಕಳನ್ನ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಶಿಕ್ಷಕರು ಸೇರಿದಂತೆ 6 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೈಸೆನ್ಸ್ ಇರೋ ವಸತಿ ಶಾಲೆಗೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದ್ದು ಕೆಲ ಮಕ್ಕಳನ್ನ ಪೋಷಕರು ಕರೆದೊಯ್ದಿದ್ದಾರೆ. ಈಗಾಗಲೇ ಈ ಶಾಲೆಯಲ್ಲಿ 30ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಇದ್ರೂ ವಿಶೇಷ ಚೇತನ ಮಕ್ಕಳನ್ನ ಇಲ್ಲಿಗೆ ಅವರ ಪೋಷಕರು ಅಡ್ಮಿಷನ್ ಮಾಡಿಸಿದ್ರು. ಆದರೆ ತಮ್ಮದೇ ಸರ್ವಾಧಿಕಾರಿ ಧೋರಣೆಯಂತೆ ಈ ವಸತಿ ಶಾಲೆಯಲ್ಲಿ ಅಧಿಕಾರಿಗಳ ಜೊತೆಗೂ ಕೂಡ ಆ ಒಂದು ಯಾರ್ಯಾರು ಸಿಬ್ಬಂದಿಗಳಿದ್ರು ಅವರು ಆ ರೀತಿಯ ವರ್ತನೆಯನ್ನ ತೋರಿಸ್ತಾ ಇದ್ರು. ವಿಶೇಷ ಚೇತನ ಮಕ್ಕಳ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ದೊಡ್ಡ ಮಟ್ಟದಲ್ಲಿ ನಿನ್ನೆ ಬೆಳವಣಿಗೆಗಳು ಆಗಿರೋದು. ನ್ಯೂಸ್ 18 ಕನ್ನಡ ಕೂಡ ಈ ಒಂದು ವರದಿಯನ್ನು ವಿಸ್ತೃತವಾಗಿ ನಿನ್ನೆ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿತು. ಮಕ್ಕಳಿಗೆ ಯಾವ ರೀತಿಯಾಗಿ ಅಲ್ಲಿ ಹೀನಾಯಮಾನವಾಗಿ ಹಲ್ಲೆಯನ್ನ ಮಾಡಲಾಗ್ತಾ ಇತ್ತು. ಮಕ್ಕಳು ಅದರಲ್ಲೂ ಕೂಡ ವಿಶೇಷ ಚೇತನ ಅನ್ನುವಂತಹ ಮಕ್ಕಳು ಇದ್ರೂ ಕೂಡ ಅವರ ಮೇಲೆ ದರ್ಪವನ್ನ ತೋರಿಸುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ರು. ಈ ಮುಖ್ಯಸ್ಥ ಅಕ್ಷಯ್ ಇಂದುಲ್ಕರ್, ಪತ್ನಿ ಮಾಲಿನಿ ಉರ್ಫ್ ಆನಂದಿ, ಶಿಕ್ಷಕ ರವಿ ಹಾಗೂ ವಿಶಾಲ ಆರೋಪಿಗಳಾಗಿದ್ದಾರೆ. ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಸ್ವಚ್ಛತಾ ಸಿಬ್ಬಂದಿ ಹಮೀದಾ ಹಾಗೂ ಕಲಾವತಿ ಅವರಿಂದ ಸಾಕ್ಷಿ ಸಂಗ್ರಹಕ್ಕಾಗಿ ವಿಚಾರಣೆಯನ್ನ ಮಾಡಲಾಗಿದ್ದು ಡಿವೈಎಸ್ಪಿ ಗಜಾನನ ಸುತಾರ್, ಸಿಪಿಐ ಬಿರಾದರ್ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಿನ್ನೆ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಅಧಿಕಾರಿಗಳ ಗಮನ ಸೆಳೆಯುವಂತಹ ಕೆಲಸ ಮಾಡಿತು. ಜೊತೆಗೆ ಅಲ್ಲಿ ಕಂಪ್ಲೇಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿ ಹೋಗಿ ಸಾಕಷ್ಟು ಪರಿಶೀಲನೆ ಮಾಡಿದ್ರು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಇವತ್ತೇನೇನಾಗುತ್ತೆ? ನಮಿತಾ ಜೈನ್, ನಿನ್ನೆ ಏನು ವಿಕಲಚೇತನ ಮಗುವಿನ ಮೇಲೆ ಮಾನವೀಯತೆಯನ್ನ ಮರೆತು ಮನುಷ್ಯತ್ವವನ್ನ ಮರೆತು ಕ್ರೂರವಾಗಿ ನಡೆದುಕೊಂಡಿದ್ದಂತಹ ಶಿಕ್ಷಕನ ಬಗ್ಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನ್ಯೂಸ್ 18 ನಲ್ಲಿ ನಿನ್ನೆ ಬೆಳಗ್ಗಿಂದನೂ ಕೂಡ ನಿರಂತರವಾಗಿ ವಿಸ್ತೃತ ವರದಿಯನ್ನ ಬಿತ್ತರಿಸ್ತಾ ಬಂದ್ವಿ. ಆ ಒಂದು ಹಿನ್ನೆಲೆಯಲ್ಲೇ ಇದೀಗ ಅಧಿಕಾರಿಗಳು ಕೂಡ ಈ ಒಂದು ಘಟನೆಯ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಎಚ್ಚೆತ್ತುಕೊಂಡು ಆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡುವಂತದ್ದಾಗಿರ್ಬೋದು, ಪರಿಶೀಲನೆ ನಡೆಸುವಂತದ್ದಕ್ಕೆ ಮುಂದಾಗಿದ್ರು. ಈ ಒಂದು ಪರಿಶೀಲನೆಯ ಭಾಗವಾಗಿ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ದಿವ್ಯ ಜ್ಯೋತಿ ವಸತಿ ಶಾಲೆ ಅನ್ನುವಂಥದ್ದೇನಿದೆ, ಈ ಒಂದು ಶಾಲೆ ಅಧಿಕೃತವಾದಂತಹ ಶಾಲೆ ಅಲ್ವೇ ಅಲ್ಲ ಅನ್ನುವಂಥದ್ದು ಮಾಹಿತಿ ಹೊರಬಿದ್ದಿದೆ. ಅದಾದ ಬಳಿಕನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮಕ್ಕಳ ರಕ್ಷಣಾ ಘಟಕ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಜಂಟಿಯಾಗಿ ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಕಳೆದ 7 ವರ್ಷಗಳಿಂದ ಈ ಒಂದು ದಿವ್ಯ ಜ್ಯೋತಿ ವಿಕಲಚೇತನ ಮಕ್ಕಳ ವಸತಿ ಶಾಲೆ ಅಂತ ಹೇಳಿ ಹೆಸರನ್ನ ಇಟ್ಕೊಂಡು ಏನು ಅನಧಿಕೃತವಾಗಿ 7 ವರ್ಷಗಳಿಂದ ನಡೆಸ್ತಾ ಇದ್ರು. ಆ ಒಂದು ಶಾಲೆಯನ್ನ ಬಂದ್ ಮಾಡಿಸಿ ಅಲ್ಲಿರ್ತಕ್ಕಂತಹ 35ಕ್ಕೂ ಹೆಚ್ಚು ಮಕ್ಕಳನ್ನ ಅಧಿಕೃತವಾಗಿರ್ತಕ್ಕಂತಹ ಶಾಲೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಆಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಮಕ್ಕಳನ್ನ ತಮ್ಮ ಪೋಷಕರೊಂದಿಗೆ ಅವರ ಮನೆಗೆ ಕಳಿಸುವಂತ ಕೆಲಸ ಆಗಿತ್ತು. ಇದಾದ ಬಳಿಕ ಈ ಒಂದು ಸಂಸ್ಥೆ ಯಾರು ನಿರ್ವಹಿಸ್ತಾ ಇದ್ದಾರೆ, ಇದು ಯಾವಾಗ ರಿಜಿಸ್ಟ್ರೇಷನ್ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಇದು ಮೊದಲಿಗೆ ಸಿದ್ಧಸಿರಿ ಅನ್ನುವಂತಹ ಹೆಸರಿನಲ್ಲಿ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅದಾದ ಬಳಿಕ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದುಕೊಳ್ಳದೆ ನಿಯಮ ಬಾಹಿರವಾಗಿ
ಕ್ರೂರವಾಗಿ ಈ ಒಂದು ಶಾಲೆಯನ್ನ ನಡೆಸ್ತಾ ಇದ್ರು ಅನ್ನೋಂಥದ್ದು ಗೊತ್ತಾಗಿದೆ. ಈಗ ಸದ್ಯಕ್ಕೆ ಆ ಶಾಲೆಯನ್ನ ಬಂದ್ ಮಾಡಿಸಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಏನು ಶಾಲೆಯ ಮುಖ್ಯಸ್ಥ ಆಗಿರ್ತಕ್ಕಂತಹ ಅಕ್ಷಯ್, ಅಂದ್ರೆ ಹಲ್ಲೆ ಮಾಡಿದ ಆರೋಪಿ ಕೂಡ ಈತನೇ ಆಗಿರುವಂತದ್ದು. ಅಕ್ಷಯ್ ಮತ್ತು ಆತನ ಪತ್ನಿ ಆನಂದಿ ಅನ್ನೋಂಥವ್ರು ಇದ್ದಾರೆ. ಇವರಿಬ್ಬರು ಮತ್ತು ಅದ್ರ ಜೊತೆಗೆ ಶಿಕ್ಷಕರು ಕಮ್ ಕೇರ್ ಟೇಕರ್ ಆಗಿ ಏನ್ ಕೆಲಸ ಮಾಡ್ತಾ ಇಬ್ರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರೊಂದಿಗೆ ಇವತ್ತು ಹಾಗೆ ಸಂಪರ್ಕದಲ್ಲಿ ಮಂಜು ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀನಿ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವ ವೀರಣ್ಣ ಹಳೇಗೌಡರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನಮಸ್ಕಾರ. ಬಹಳ ಅಮಾನವೀಯ ಘಟನೆ ಇದು. ಬಹಳ ಯಾಕಂದ್ರೆ ನೋವು ಅನಿಸ್ತದ. ಯಾವ್ದೋ ಒಂದು ಮೂಕ ಪ್ರಾಣಿ ಮ್ಯಾಗ ಯಾರೋ ದಾರಿ ಮ್ಯಾಗ ಹಲ್ಲೆ ಮಾಡಿದ್ರ ಅಂದ್ರೆ ಎಷ್ಟು ನೋವು ಆಗ್ತದ ನಮಗ. ಅಂತದ್ರೊಳಗ ಅವರು ಯಾಕಂದ್ರೆ ದೇವ್ರ ಮಕ್ಳಿದ್ದಂಗ, ಯಾಕಂದ್ರೆ ಅವ್ರಿಗೆ ಯಾವ್ದೇ ರೀತಿ ಸರಿಯಾಗಿ ತಿಳುವಳಿಕೆ ಇರಂಗಿಲ್ಲ. ಅಂತವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಇವ್ರು ನಿಜವಾಗ್ಲೂ ಇವ್ರು ಅವ್ರ ಈ ಮಾನವ ಜಗತ್ತಿನಲ್ಲಿ ಬದುಕಲಿಕ್ಕೆನ ಅರ್ಹರಲ್ಲ ಅವ್ರು. ನಿಮ್ಗೆ ಹೇಳ್ಬೇಕಂದ್ರೆ ಅವ್ರು ಈಗ ಅವ್ರ ಮೇಲೆ ನಂಬಿಕೆ ಇಟ್ಟು ಕಳ್ಸಿರ್ತಾರೆ ಅಲ್ಲಿ ಪೋಷಕರು. ನಮ್ಗೆ ಆಗೋದಿಲ್ಲ ಸಂಭಾಳಿಸೋದಕ್ಕೆ, ಅಟ್ಲೀಸ್ಟ್ ಇಲ್ಲಿ ಮಕ್ಕಳು ಒಳ್ಳೇದಾಗ್ಲಿ, ಅವ್ರಿಗೆ ಬೆಳವಣಿಗೆಗಳಿಗೆ ಒಂದಷ್ಟು ಪೂರಕ ಆಗ್ಲಿ ಅಂತ ಹೇಳಿ ಅದು ಅವ್ರ ವಿಚಾರಗಳು ಸರಿ. ಬಟ್ ಇಲ್ಲಿ ಪಾಲಕರದ್ದು ಏನಾಗೈತೆ ಅಂದ್ರೆ ಮೇಡಮ್, ಇತ್ತೀಚಿನ ದಿನಮಾನದೊಳಗ ನಾವು ನೋಡಾಕತ್ತೀವಲ್ಲ, ಆಯ್ತಪ್ಪ ನಮ್ ಕಡೆ ದುಡ್ಡು ಐತಿ, ದುಡ್ಡು ತಗೊಂಡು ಯಾರಿಗೋ ಕೊಟ್ಟು ನಮ್ಗೆ ಅಲ್ರಿ ನಮ್ ಮನ್ಯಾಗ ನಮ್ಗ ನಮ್ಮ 2-3 ಮಕ್ಳು ಇತ್ತಪ್ಪ ಅಂದ್ರೆ ಅವ್ರನ್ನ ನಮ್ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ. ಅಂತ ಮೊಮೆಂಟ್ದೊಳಗ ಬೇರೆಯವರು ನಮ್ಮ ಮಕ್ಕಳನ್ನ ಅವ್ರು ಹೆಂಗ ರೀತಿಯಲ್ಲಿ ಸರಿಯಾಗಿ ನೋಡ್ಕೋತಾರ ಅನ್ನೋದು ನಮಗ್ ಭಾವನೆ ಬರೋದು. ಅದು ಮೊದಲು ಪಾಲಕರೆಲ್ಲೂ ತಪ್ಪದವ್ರಿ ಮೇಡಮ್. ಏನಾಗೈತೆ ಅಂದ್ರೆ ಬರೀ ದುಡ್ಡು ಒಂದಿತ್ತಪ್ಪ ಅಂದ್ರೆ ಮುಗಿದೋತ್ ಆಯ್ತು, ನಮ್ಮ ಮಕ್ಕಳನ್ನ ಎಲ್ಲೇ ಓದ್ಕ್ಯಾರ ಒಂದ್ ಕಡೆ ಇಟ್ಟು ಬಿಡುದ್ರಿ ಅದನ್ನ. ಅವ್ರದ ಹೆಂಗ್ ಏನಾಗ ಇತ್ತೀಚಿನ ದಿನಮಾನದೊಳಗ ನಾವು ಕಂಡಂತೇರಿ ದುಡ್ಡು ಐತಿ, ನಮ್ಮ ಮಕ್ಕಳನ್ನ ಎಲ್ಲಿ ಒಂದು ರೆಸಿಡೆನ್ಸ್ ಸ್ಕೂಲ್ಗೆ ಹಾಕೋನು ಆಯ್ತು, ಮುಗಿದೋತ್ ಆರಾಮ್ ನಾವ್ ಇಬ್ರು ಗಂಡ ಹೆಂಡತಿ ಆರಾಮ್ ಫ್ರೀ ಆಗಿರ್ಬಹುದು. ಇಂತ ಒಂದು ವ್ಯವಸ್ಥೆ ಬೆಳೆದೈತಿ. ಮೊದಲ ನಮ್ಮ ಮಕ್ಕಳಿಗೆ ಏನೋ ಸರ್ಕಾರಿ ಶಾಲೆ ಒಳಗಿತ್ತು, ಅಂಗನವಾಡಿಗಳಿತ್ತು. ಅದೆಲ್ಲ ಮಕ್ಕಳು ಏನೋ ಬೆಳಿಗ್ಗೆ 9 ಗಂಟೆಯಿಂದ ಹಿಡ್ಕೊಂಡಿಕ್ಯಾರ 3 ಗಂಟೆವರೆಗೂ ಸ್ಕೂಲ್ ಒಳಗೆ ಎತ್ಕೊಂಡಿಕ್ಯಾರ. ಒಳ್ಳೆ ಮಧ್ಯಾಹ್ನ ಮಕ್ಕಳು ಯಾವಾಗಲ್ಲಿ ಪ್ರತಿನಿತ್ಯ SSLC ವರೆಗೂ ಯಾವ್ದೇ ನೋಡ್ರಿ, ಇವತ್ತು ಅಂಗವಿಕಲ ಇರ್ಲಿ ಯಾರೋ ಮಕ್ಕಳು ಇರ್ಲಿ, SSLC ವರೆಗೆ ಎಂದೂ ಯಾರು ಮಕ್ಕಳ ಹೊರಗೆ ಆಗ್ಬಾರ್ದು. ಯಾಕಂದ್ರ ನಮ್ಮ ಮಕ್ಕಳಿಗೆ ನಾವ್ ಹೊಡೆದಿರ್ತೀವಿ, ನಮ್ಮ ಮಕ್ಕಳಿಗೆ ಇರುವಂತ ಕಳಕಳಿ ಬೇರೆಯವ್ರಿಗೆ ಎಂದೂ ಬರಂಗಿಲ್ರಿ ಮೇಡಮ್. ಅದ ಅವ್ರೆಲ್ಲ ಕಮರ್ಷಿಯಲ್ ವಿಚಾರ ಮಾಡ್ತಾರ. ಅದಕ್ಕೆ ನಾನೇನ್ ಹೇಳಾಕತ್ತೀನಿ, ಅದು ಮತ್ತು ಮೇಲಾಗಿ ಆ ಸರ್ಕಾರ ಪರ್ಮಿಷನ್ ಇಲ್ಲ ಅಂತ ಆ ಸಂಸ್ಥೆಗೆ ನೋಡ್ರಿ. ಇದು ಕೇವಲ ನಾಟ್ ಓನ್ಲಿ ಬಾಗಲಕೋಟ, ಇದು ಏನ ನಮ್ಮ ರಾಜ್ಯಾದ್ಯಂತ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಈಗ ಹೆಂಗಾಗೈತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಗಳಂತ ಬೆಳೆದ್ ಬಿಟ್ಟಿದಾವ. ಹೇಳ್ಬೇಕಂದ್ರೆ ಮೊದಲ ಸರ್ಕಾರಗಳು ನೋಡ್ರಿ ಹೇಳ್ತೀನಿ, ಇವರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಅಂಗನವಾಡಿ ಕೇಂದ್ರಗಳನ್ನ ಉಳಿಸೋರು ಯಾರು? ಎಲ್ಲಾ ನಮ್ಮ ರಾಜಕಾರಣಿಗಳ ಕುಮ್ಮಕ್ಕಿನೇ ಆಗ್ತದೆ ನಿಮ್ಗೆ ಹೇಳ್ಬೇಕಂದ್ರ. ಯಾಕಂದ್ರೆ ಇದನ್ನ ತಡಿಬೇಕಾದವ್ರು ಯಾರಿಲ್ಲ. ಇವತ್ತಿಗೆ ನೋಡ್ರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರಭಾವ ಯಾವ ರೀತಿ ಬೆಳೀತಿ. ಇವೆಲ್ಲ ಇನ್ನೂ ಏನಾಗೈತಂದ್ರ ಇವತ್ತೆಲ್ಲ ನರೇಂದ್ರ ಮೋದಿ ಅವರು ಈ ಮೆಕಾಲೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದಕ್ಯಾರ, ನಮ್ಮ ಭಾರತೀಯ ಸಂಸ್ಕೃತಿ ಬರ್ಬೇಕಂತೇಳಿ ಇತ್ತೀಚಿನ ದಿನಮಾನ ಹೇಳಕತ್ತಾರ. ಆದ್ರೆ ನಮ್ಮ ರಾಜಕಾರಣಿಗಳು ಏನಂತ, ಇವರು ಶಿಕ್ಷಣ ಸಂಸ್ಥೆಗಳದಾವ, ಇವರೇ ಖಾಸಗಿ ಶಿಕ್ಷಣ ಸಂಸ್ಥೆ, ಖಾಸಗಿ ಆಸ್ಪತ್ರೆಗಳು. ಹಿಂಗಾಗಿ ವ್ಯವಸ್ಥೆ ಏನಾಗೈತಂದ್ರ ಸೇವಾ ಮನೋಭಾವನೆ ಹೋಗ್ಯದ್ರಿ ಮೇಡಮ್ ಹೇಳ್ಬೇಕಂದ್ರ. ಈ ಮೊದಲ ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಶಿಕ್ಷಕ ಸೇವೆ, ಆಸ್ಪತ್ರೆ ಅಂದ್ರೆ ಸೇವೆ ಅನ್ನೋದಿತ್ತ. ಆ ಸೇವಾ ಮನೋಭಾವನೆನ ಹೋತು. ಬಹಳ ಖಂಡನೆ ಇದು. ಬರೀ ವ್ಯವಹಾರ ಆಗ್ಬಿಟ್ಟಿದೆ, ಈಗ ವ್ಯಾಪಾರ ಆಗ್ಬಿಟ್ಟಿದೆ ಶಿಕ್ಷಣ ಅನ್ನೋದು. ಆದ್ರೆ ಇಲ್ಲಿ ನೋಡಿ, ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಅಟ್ಲೀಸ್ಟ್ ಪೋಷಕರಿಗೆ ಗೊತ್ತಿರೋದಿಲ್ಲ ಈ ಮಕ್ಕಳನ್ನ, ಇಂತಹ ಒಂದು ಮಕ್ಕಳನ್ನ ಅಥವಾ ವಿಶೇಷಚೇತನ ಮಕ್ಕಳನ್ನ ಹೇಗ್ ಬೆಳೆಸೋದು, ಅವರಿಗೆ ಯಾವ ರೀತಿಯಾಗಿ ನಾವು ತರಬೇತಿ ಕೊಡ್ಬೇಕಂತ. ಅಟ್ಲೀಸ್ಟ್ ಬೇರೆ ಎಲ್ಲೋ ಒಂದಷ್ಟು ಅವರ ಬೆಳವಣಿಗೆಗಳಿಗೆ ಇದು ಪೂರಕ ಆಗಬಹುದೇನೋ, ಅಥವಾ ನಮ್ಗೆ ಇದು ಸಂಭಾಳಿಸಕ್ ಆಗೋದಿದ್ರೆ ಅವರು ಅಟ್ಲೀಸ್ಟ್ ಅಲ್ಲಿ ಅವರನ್ನ ಸರಿ ಮಾಡಬಹುದೇನೋ ಅನ್ನೋಂಥದ್ದು ಆಶಾಭಾವನೆಯಿಂದ ಕಳಿಸಿರ್ತಾರೆ. ಇವರು ನೋಡಿದ್ರೆ ಸರ್ವಾಧಿಕಾರಿ ಧೋರಣೆ ಅಂತ ರೀತಿ ವರ್ತಿಸಿದ್ರೆ, ಹಾಗಾದ್ರೆ ಅದರಲ್ಲೂ ಒಂದಲ್ಲ ಎರಡಲ್ಲ 30-35 ಮಕ್ಕಳಿದಾರಂತೆ ಅಲ್ಲಿ. ಅಧಿಕಾರಿ ಧೋರಣೆ ಅಲ್ರಿ, ಅವರಲ್ಲಿ ಮಾನವೀಯತೆ ಅನ್ನೋದೇ ಇಲ್ಲ. ಅವರಲ್ಲಿ ಮಾನವೀಯತೆ ಅಂದ್ರೆ ಏನ್ ಅನ್ನೋದೈತಿ. ಏನಾಗೈತಂದ್ರ ಏನ್ ದನ ಬಡದಂಗ್ ಬಡಿದಾರ ಮಕ್ಕಳನ್ನೆಲ್ಲ. ಈಗ ನಾವ್ ಇಂಥವೆಲ್ಲ ಪ್ಲಾಸ್ಟಿಕ್ ಬಡಿಗೆ ಜಬರ್ ಎದಕ್ ತಗೋತಿದ್ದೀವಿ? ದನ ಬಡಿಯಾಕ ತಗೋತೀವಿ ನಾವು, ದನ ಕಾಯೋತ್ನಾಗ. ಮತ್ ಇವ್ರೆಲ್ಲಾ ಪಾಪ ಅವಕ್ ಏನ್ ಗುರ್ತಾಗ ಏನ್ ನೋಡ್ರಿ, ಅವ್ರಿಗೆ ತಿಳುವಳಿಕೆ ಇರ್ಲಾರ್ರಿಗೆ ಏನೋ ತಪ್ಪು ಮಾಡಿರ್ಬೋದು. ಬಟ್ ಅದನ್ನ ಈ ರೀತಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಅವ್ರು ನಿಜವಾಗ್ಲೂ ಅವ್ರು ನೋಡ್ರಿ ಹೆಣ್ಮಗಳ ಹತ್ರ ಖಾರದ ಪುಡಿ ಹಾಕ್ತಾಳಂತ್ರಿ ಬಾಯಿ ಒಳಗ್ರಿ. ಎಷ್ಟು ಹಿಂಸೆ ಇರ್ಬೇಕ್ರಿ ಅದು ನೋಡ್ರಿ. ಅದು ಹೆಂಗ್ ಹೊರಗ್ ಬರತ್ತೆ, ಅಲ್ಲಿ ಕೆಲಸ ಮಾಡುವಂತ ಮಹಿಳೆಯನ್ನ ಕೆಲಸದಿಂದ ತೆಗೆದ ಬಳಕ ಆಕಿ ಈ ವಿಡಿಯೋನ ಬಿಡುಗಡೆ ಅಂದ್ರೆ ಈಗ ಎಲ್ಲಾ ಜಗತ್ ಏನಾಗೈತೆ ಅಂದ್ರೆ ಒಟ್ಟು ಬ್ಲಾಕ್ ಮೇಲ್ ತಂತ್ರಕ್ಕೆ ನಿಂತ್ಬಿಟ್ಟತ್ ನೋಡ್ರಿ ಹೇಳ್ಬೇಕಂದ್ರೆ ಮೇಡಮ್. ಈಗ ಈಗಿನಲ್ಲಿ ಏನಾದ ಮಕ್ಕಳ ಬಗ್ಗೆ ಕಾಳಜಿ ಇತ್ತಂದ್ರ ಈ ಹೆಣ್ಮಗಳು ಅವತ್ತ ಬಿಡುಗಡೆ ಮಾಡ್ಬೋದಾಗಿತ್ತಲ್ಲ ಇದನ್ನ ವಿಡಿಯೋ. ಇದನ್ನ ಅಲ್ಲ, ಈಗ ತನ್ನ ಕೆಲಸಕ್ಕೆ ತೆಗೆದ ನಂತರ ಯಾಕೆ ಬಿಡುಗಡೆ ಮಾಡ್ಬೇಕಿದ್? ಇಲ್ಲಿ ಆಕಿದು ಪಾತ್ರ ಅದ. ಇವ್ರು ಎಲ್ಲರನ್ನು ಏನತ್ತಲ್ಲ, ಇವ್ರನ್ನ ಶಿಕ್ಷೆಗೆ ಹಾಕ್ಬೇಕು. ಇವ್ರು ಯಾರು ನಾವು ಬಾಗಲಕೋಟೆ, ನಾನು ವೃತ್ತಿಯಲ್ಲಿ ವಕೀಲನಾಗಿ ನಾನು ಹೇಳಕತ್ತೀನಿ, ನಮ್ಮ ಬಾಗಲಕೋಟೆ ಬಾರ್ ಅಸಿಸ್ಟೆಂಟ್ ಕೂಡ ನಾನು ಮನವಿ ಮಾಡ್ಕೋತೇನೆ. ನಾನು ಇವ್ರ ಪರವಾಗಿ ಯಾರು ವಕೀಲತ್ ಹಾಕ್ಬೇಡ್ರಿ ಅಂತ ಹೇಳಿ ನಿಮ್ಗೆ.
ನಿಜ ನಿಜ ನೋಡಿ, ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಎಲ್ರಿಗೂ ಕೂಡ ಪಾಠ ಆಗಬೇಕು ಅನ್ನೋದು. ಧನ್ಯವಾದಗಳು ವೀರಣ್ಣ ಹಳೆಗೌಡ್ರವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬೆಂಗಳೂರಿನಲ್ಲಿ ಸೈಕೋ ಅಂಕಲ್ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನ ರಂಜನ್ ಟಾರ್ಗೆಟ್ ಮಾಡ್ತಾ ಇದ್ದ. ಹಾಗಾದ್ರೆ ಮಕ್ಕಳನ್ನೇ ರಂಜನ್ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಯಾಕೆ? ಬನಶಂಕರಿ ಪೊಲೀಸರ ಮುಂದೆ ರಂಜನ್ ಹೇಳಿದ್ ಏನು? ಬೆಂಗಳೂರಲ್ಲಿ ಸೈಕೋ ಅಂಕಲ್ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಬೇರೆ ಯಾರನ್ನೂ ಅಲ್ಲ, ಮಕ್ಕಳನ್ನ. ಹಾಗಾದ್ರೆ ಆತನ ಟಾರ್ಗೆಟ್ ಮಕ್ಕಳೇ ಯಾಕೆ ಆಗ್ತಾ ಇದ್ರು? ಬನಶಂಕರಿ ಪೊಲೀಸರ ಮುಂದೆ ರಂಜನ್ ಹೇಳಿದ್ದೇನೆ. ಕಳೆದ ಭಾನುವಾರ ರಂಜನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಲಕನ ತಾಯಿ ಕೊಟ್ಟ ದೂರಿನ ಮೇಲೆ ರಂಜನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ತನ್ನ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾನಂತೆ ಈ ರಂಜನ್. ಈತ ಜಿಮ್ ಟ್ರೈನರ್ ಕೂಡ. ಜಿಮ್ ಟ್ರೈನರ್ ಆಗಿದ್ದಂತೆ ಆರೋಪಿ ರಂಜನ್. 3 ತಿಂಗಳ ಹಿಂದೆ ಅಪಘಾತ ಆಗತ್ತೆ. ಆ ಅಪಘಾತದಲ್ಲಿ ರಂಜನ್ ತಲೆಗೆ ಪೆಟ್ಟು ಬೀಳುತ್ತೆ. ಮಧುರೈ ಆಸ್ಪತ್ರೆಯಲ್ಲಿ ರಂಜನ್ ಚಿಕಿತ್ಸೆಯನ್ನ ಕೂಡ ಪಡೆದಿದ್ದಂತೆ. ಇದಾದ ಬಳಿಕ ಆತ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ತಾ ಇದ್ದಂತೆ. ಚಿಕ್ಕ ಮಕ್ಕಳ ಸದ್ದು ಕೇಳಿದ್ರೆ ಆತನಿಗೆ ಹೊಡಿಬೇಕು ಅಂತ ಅನ್ನಿಸ್ತಿತ್ತಂತೆ. ಇದಕ್ಕಾಗಿ ಮನೆ ಮುಂದೆ ಆಟ ಆಡ್ತಾ ಇದ್ದ ಮಕ್ಕಳ ಮೇಲೆ ಆತ ಹಲ್ಲೆಯನ್ನ ಮಾಡ್ತಾ ಇದ್ದ. ನನಗೆ ಯಾಕೆ ಹೀಗೆ ಆಗ್ತಾ ಇತ್ತೋ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಇದೇ ರಂಜನ್ ಕೊಟ್ಟಿದ್ದಾನೆ. ಮಕ್ಕಳ ಪೋಷಕರನ್ನೂ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ರಂಜನ್ ಬಗ್ಗೆ ಅಕ್ಕಪಕ್ಕದವರಿಂದ ಒಳ್ಳೆಯ ಅಭಿಪ್ರಾಯ ಇದೆ. ಆತ ಮೊದಲು ಚೆನ್ನಾಗಿಯೇ ಇದ್ದ, ಆದ್ರೆ ಇತ್ತೀಚೆಗೆ ಆತ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಆಡ್ತಾ ಇದ್ದಾನೆ. ಆತನ ಮಾನಸಿಕ ಸ್ಥಿತಿಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳ ಪೋಷಕರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಕೂಡ ಈತನ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಚೆನ್ನಾಗಿಯೇ ಇದ್ದ ಈತನ ಆ ಬಗ್ಗೆ ಅಕ್ಕಪಕ್ಕದವರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆತನ ವರ್ತನೆ ಕೊಂಡು ಪೋಷಕರಿಗೆ ಕಂಗಾಲಾಗಿದ್ರು, ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಅಲ್ಲಿ ರೋಡಲ್ಲಿ ಏನಾದ್ರು ಕರ್ಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ಈತ ಇಂತಹ ಒಂದು ಕೃತ್ಯವನ್ನ ಎಸಗ್ತಾ ಇದ್ದ. ಇನ್ನು ಮಧುರೈ ಆಸ್ಪತ್ರೆಗೂ ಕೂಡ ಸಂಪರ್ಕ ಮಾಡಿದ್ದಾರೆ ಪೊಲೀಸರು. ಈತ ಹೇಳಿದಾನಲ್ಲ, ನಾನು ಮಧುರೈ ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆದ ಬಳಿಕ ನಾನು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೆ ಅಂತ ಹೇಳಿ. ಆ ಕಾರಣಕ್ಕಾಗಿ ಈತನ ಹಿನ್ನೆಲೆಯ ಬಗ್ಗೆ ಈಗ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಧುರೈ ಆಸ್ಪತ್ರೆಗೂ ಸಂಪರ್ಕ ಮಾಡಿರುವಂತಹ ಪೊಲೀಸರು ವೈದ್ಯರಿಂದ ಪ್ರಾಥಮಿಕ ವರದಿಯನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಏನ್ ಗೊತ್ತಾಗಿದೆ? ಈತನ ತಲೆಗೆ ಪೆಟ್ಟಾಗಿದ್ದು ಈ ರೀತಿ ವರ್ತನೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಹೀಗಾಗಿ ನಿಮಾನ್ಸ್ನಲ್ಲಿ ಒಮ್ಮೆ ತಪಾಸಣೆ ಮಾಡಿಸಲು ಕೂಡ ಪೊಲೀಸರು ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮಧುರೈ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ರಂಜನ್. ನಿಮಾನ್ಸ್ನಲ್ಲಿ ಚೆಕ್ ಮಾಡಿಸಿದ ಬಳಿಕ ಮುಂದಿನ ಕ್ರಮಕ್ಕೆ ನಿರ್ಧಾರವನ್ನ ಮಾಡಲಾಗತ್ತೆ. ಈತನ ಈ ರೀತಿಯಾದಂತಹ ವರ್ತನೆ ಅಕ್ಕಪಕ್ಕದ ಜನರಿಗೆ ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ರಂಜನ್ ಮಕ್ಕಳಿಗೆ ಹಲ್ಲೆಯನ್ನ ಮಾಡ್ತಾ ಇದ್ದಿದ್ದು, ಇದರಿಂದ ಸಾಕಷ್ಟು ಮಕ್ಕಳು ಆತಂಕದಲ್ಲಿ ಅಥವಾ ಪೋಷಕರು ಕೂಡ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಂಜನ್ ಅರೆಸ್ಟ್ ಮಾಡಿರುವ ಪೊಲೀಸರಿಗೆ ಗೊತ್ತಾಗಿರೋದು ಏನು? ಮುಂದೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ? ನವಿತಾ, ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕಂಪ್ಲೇಂಟ್ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಏನೆಲ್ಲ ತನಿಖೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಆರೋಪಿಯನ್ನು ಅರೆಸ್ಟ್ ಮಾಡಿ ಆತನನ್ನು ವಿಚಾರಣೆ ಮಾಡಿ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದೆ ಅಂತೇಳಿ ಆತನ ಬಳಿ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಅಕ್ಕದ ಪಕ್ಕದ ಮನೆಯವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ CCTV ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿತ ಬೇರೆ ಬೇರೆ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಹೊಡೆಯೋದು ಮತ್ತು ಅವರನ್ನು ಅಟ್ಟಾಡಿಸ್ಕೊಂಡು ಹೋಗೋದಾಗಿರ್ಬೋದು, ಅವರನ್ನು ಕಂಡ್ರೆ ಅನುಚಿತ ವರ್ತನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದ ಅಂತೇಳಿ ಆ ಒಂದು CCTV ಫುಟೇಜ್ ನೋಡುವಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅದೇ ಏರಿಯಾದ ಬೇರೆ ಬೇರೆಯವರನ್ನು ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಅಲ್ಲಿನ ಜನ ಪೊಲೀಸರ ಮುಂದೆ ಹೇಳಿದರು. ಯಾಕಂದರೆ ಆ ಒಂದು ಮನೆಯಲ್ಲಿ ಅವರು ಸುಮಾರು 20ಕ್ಕೂ ಹೆಚ್ಚು ವರ್ಷಗಳಿಂದ ಅದೇ ಮನೆಯಲ್ಲಿ ಇರ್ತಾರೆ. ತಂದೆ ತಾಯಿ ಜೊತೆ ಆತ ವಾಸ ಇರ್ತಾನೆ. ಆದರೆ ಆತನ ತಾಯಿಗೆ ಕೊಂಚ
ಮಾನಸಿಕವಾಗಿ ಆಕೆ ಡಿಸ್ಟರ್ಬ್ ಆಗಿರ್ತಾಳೆ. ಆದರೆ ಇಷ್ಟು ವರ್ಷಗಳ ಕಾಲ ಒಂದು ಏರಿಯಾದಲ್ಲಿ ಅವರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಿರೋದಿಲ್ಲ ಅಂಥೇಳಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಹೇಳ್ತಾರೆ. ಈತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಕಳೆದ 3 ತಿಂಗಳ ಹಿಂದೆ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ನನ್ನ ತಲೆಗೆ ಗಾಯ ಆಗಿತ್ತು, ಅದಾದಮೇಲೆ ನನಗೆ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದೀನಿ, ಯಾಕೆ ಅಂತ ನನಗೇ ಗೊತ್ತಿಲ್ಲ, ಹೀಗಾಗಿ ನನ್ನ ಮಾನಸಿಕ ಸ್ಥಿಮಿತೆಯ ಬಗ್ಗೆ ನಾನು ಚಿಕಿತ್ಸೆಯನ್ನು ಕೂಡ ಪಡಿತಿದ್ದೀನಿ ಅಂಥೇಳಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಆರೋಪಿತ ಮಾಡಿದ್ದಾನೆ. ಯಾಕಂದರೆ ಈ ಮುಂಚೆ ಕೂಡ ಆತ 20 ರಿಂದ 30 ವರ್ಷಗಳಿಂದಲೂ ಕೂಡ ಆ ಕುಟುಂಬ ಅಲ್ಲೇ ಇದ್ರೂ ಕೂಡ ಇಷ್ಟು ದಿನಗಳ ಕಾಲ ಈ ರೀತಿಯಾದಂಥ ವರ್ತನೆಯನ್ನು ಆತ ಮಾಡಿರೋದಿಲ್ಲ. ಆದರೆ ಇತ್ತೀಚೆಗಷ್ಟೇ ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಯಾವಾಗ ಶುರು ಆಯಿತು ಅದಕ್ಕೆ ಕಾರಣ ಆತನಿಗೆ ತಲೆಗೆ ಏಟಾಗಿದ್ದ ಕಾರಣದಿಂದಾಗಿ ಆತ ಎಲ್ಲೋ ಒಂದು ಕಡೆ ತನಗೆ ಡಿಸ್ಟರ್ಬ್ ಆಗಿರ್ಬೋದು, ಅದರಿಂದ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದೇನೆ ಅಂತೇಳಿ ಸ್ವತಃ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ. ಜೊತೆಗೆ ತಾನೇ ಹೊಡೆದಿರೋದಾಗಿ ಕೂಡ ಪೊಲೀಸರ ಮುಂದೆ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾನೆ. ಸದ್ಯಕ್ಕೆ ಪೊಲೀಸರ ಮುಂದೆ ಇರುವಂಥ ಚಾಲೆಂಜ್ಗಳೇನೆಂದರೆ ಆತ ಹೇಳ್ತಿರುವಂಥದ್ದು ಎಷ್ಟು ನಿಜ, ಜೊತೆಗೆ ಮದುರೈನಲ್ಲಿ ಆತ ಚಿಕಿತ್ಸೆ ಕೊಡಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಮತ್ತು ಅಲ್ಲಿನ ಮೆಡಿಕಲ್ ರಿಪೋರ್ಟ್ಗಳು ಏನು ಹೇಳುತ್ತೆ ಅನ್ನೋದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಆತನನ್ನು ನಿಮಾನ್ಸ್ಗೆ ಅಲ್ಲಿ ದಾಖಲಿಸಿ ಅಲ್ಲಿಂದಲೂ ಕೂಡ ವರದಿಯನ್ನು ತರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ನಿಮಾನ್ಸ್ ಅಧಿಕಾರಿಗಳು ಕೊಡುವಂಥ ವರದಿ ಮತ್ತು ಮದುರೈ ಅಧಿಕಾರಿಗಳು ಕೊಟ್ಟಿರುವಂಥ ವರದಿ ಎರಡನ್ನೂ ಕೂಡ ತಾಳ್ಮೆ ಮಾಡಿ ಎರಡನ್ನೂ ಕೂಡ ತಾಳೆ ಹಾಕಿ ನಂತರ ಆರೋಪಿಯ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ, ಆರೋಪಿತ ಹೇಳಿದ ನಿಜನ ಅಥವಾ ಸುಳ್ಳ, ಜೊತೆಗೆ ಈ ಮುಂಚೆ ಆಕ್ಸಿಡೆಂಟ್ನಲ್ಲಿ ತನಗೆ ಗಾಯ ಆಗಿದೆ ಅಂತ ಹೇಳಿದನಲ್ಲ ಆ ಒಂದು ರಿಪೋರ್ಟನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಎಲ್ಲ ರಿಪೋರ್ಟ್ಗಳ ಅನ್ವಯ ಏನು ಒಂದು ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ, ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡಿ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಲಿದ್ದಾರೆ. ನವಿತಾ, ಓಕೆ, ಅಶ್ಲೀಲ ವಿಡಿಯೋವನ್ನ ಪ್ರಮೋಟ್ ಮಾಡ್ತೀರಾ? ಹೀಗೆ ಮಾಡಿದ್ರೆ ಜೈಲು ಸೇರ್ಬೇಕಾಗತ್ತೆ, ಹುಷಾರ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 28 ಖಾತೆಗಳ ಮೇಲೆ FIR ದಾಖಲಾಗಿದೆ. ಅಶ್ಲೀಲ ವಿಡಿಯೋ ಪ್ರಮೋಟ್ ಮಾಡಿದ್ರೆ ಇನ್ನು ಮುಂದೆ ಜೈಲು ಸೇರೋದು ಗ್ಯಾರಂಟಿ. ಹೀಗೆ ಮಾಡಿದ್ರೆ ನೀವು ಜೈಲೇ ಸೇರ್ಬೇಕಾಗತ್ತೆ, ಹುಷಾರ್. ಅದೇ ಕಾರಣಕ್ಕಾಗಿ ಈಗ ಬರೋಬ್ಬರಿ 28 ಖಾತೆಗಳ ಮೇಲೆ FIR ದಾಖಲಾಗಿದೆ. ಇನ್ಸ್ಟಾ, FB, ಯೂಟ್ಯೂಬ್ಗಳಲ್ಲಿ ಲಿಂಕ್. ವಿಡಿಯೋ ಬೇಕಿದ್ರೆ ಕಮೆಂಟ್ ಹಾಕಿ ಅನ್ನೋರಿಗೆ ಇನ್ಮುಂದೆ ಕಾದಿದೆ ಶಾಕ್. ಕಮೆಂಟ್, ಡೈರೆಕ್ಟ್ ಮೆಸೇಜ್ ಮಾಡಿ ಅಂದವರಿಗೆ ಶಾಕ್. ಕಾರಣ, ಅಶ್ಲೀಲ ವಿಡಿಯೋ ಪೋಸ್ಟ್ ಮಾಡುವಂತಹ ಆರೋಪಿಗಳು 19 ನಿಮಿಷ, 40 ನಿಮಿಷ, 55 ನಿಮಿಷದ ವಿಡಿಯೋ, ಈ ರೀತಿಯಾಗಿ ನಿಮಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಹೇಳಿ ಪೋಸ್ಟ್ ಹಾಕ್ತಾ ಇದ್ರಲ್ಲ, ಅಂತಹ ಪೋಸ್ಟ್ ಅನ್ನ ಹಾಕುವವ್ರಿಗೆ ಇನ್ಮುಂದೆ ಕಾದಿದೆ ಮಾರಿ ಹಬ್ಬ. ಈ ಲಿಂಕ್ ಅಪ್ಲೋಡ್ ಮಾಡ್ತಾ ಇದ್ದಂತಹ ಆರೋಪಿಗಳು ಈ ಬಗ್ಗೆ ಬೆಂಗಳೂರಿನ ಸೆಂಟ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಖಾಸಗಿ ದೂರಿನ ಆಧಾರದ ಮೇಲೆ FIR ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಸೋಷಿಯಲ್ ಮೀಡಿಯಾವನ್ನ ಎಲ್ಲರೂ ನೋಡ್ತಾರೆ, ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ತಾರೆ. ಅಪ್ರಾಪ್ತರು ಈ ವೆಬ್ಸೈಟ್ಗಳಿಗೆ ಅಟ್ರಾಕ್ಟ್ ಆಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೆಂಟ್ ಠಾಣೆಗೆ ಖಾಸಗಿ ದೂರನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೋಸ್ಟ್ ಮಾಡೋರ ವಿರುದ್ಧ ಕ್ರಮವನ್ನ ವಹಿಸಬೇಕು, ಕ್ರಮ ಕೈಗೊಳ್ಳಿ ಅನ್ನುವಂತಹ ಆಗ್ರಹವನ್ನ ಕೂಡ ಈ ಒಂದು ದೂರುದಾರರು ಕೊಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಇವೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿದಂತಹ ಸೆನ್ ಪೊಲೀಸರು 28 ಖಾತೆಗಳ ಮೇಲೆ ಇದೀಗ FIR ದಾಖಲಿಸಿ ತನಿಖೆಯನ್ನ ಮಾಡಿದ್ದಾರೆ. ಸೆಂಟ್ರಲ್ ಕ್ರೈಮ್ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಯಾರ್ಯಾರು ಈ ರೀತಿಯಾಗಿ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡಿ ಕಮೆಂಟ್ಗಳನ್ನ ಮಾಡಿ ಅಂತ ಹೇಳಿ ನಿಮಗೆ ವಿಡಿಯೋಗಳ ಲಿಂಕ್ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಅಂತಹ 28 ಖಾತೆಗಳ ಮೇಲೆ ಇದೀಗ FIR ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಅಶ್ಲೀಲ ವಿಡಿಯೋಗಳು ಬೇಕಿದ್ರೆ ನಮಗೆ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಿ, ಪೋಸ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದವರಿಗೆ ಯಾವ ರೀತಿಯಾಗಿ ಸೆನ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ? ಇನ್ನು ಮುಂದೆ ಇಂತಹ ಒಂದು ಕೆಲಸವನ್ನ ಮಾಡುವವರು ಯಾವ ರೀತಿಯಾಗಿ ಜಾಗೃತೆಯನ್ನು ವಹಿಸಬೇಕಾಗುತ್ತೆ?
ನವಿತಾ ಜೈನ್ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಈ ತರ ಪ್ರಮೋಟ್ ಮಾಡುವಂಥದ್ದು ಜಾಸ್ತಿ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅಶ್ಲೀಲ ವಿಡಿಯೋಗಳ ಒಂದು ಪ್ರಮೋಟ್ ಮಾಡುವಂತ ಒಂದು ಸಂಬಂಧಪಟ್ಟಂತೆ ಲೈಕ್ಸ್ ಮಾಡಿ ಮತ್ತೆ ಫಾಲೋ ಮಾಡಿ ನಿಮ್ಗೆಲ್ಲ ಕೂಡ ವಿಡಿಯೋಗಳನ್ನ ಕಳಿಸ್ತೇವೆ, ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಅಂದ್ರೆ DM ಮಾಡಿ ಅಂತೇಳಿ ಮತ್ತೆ ಲೈಕ್ಸ್ ಮಾಡಿ ಅಂತೇಳಿ ಈ ತರ ಒಂದು ಪ್ರಮೋಟ್ ಮಾಡುವಂತ ರೀತಿಯಲ್ಲಿ ಕೆಲವರು ತಮ್ಮ ಆ ಒಂದು ಐಡಿಗಳನ್ನ ತಮ್ಮ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋಕೋಸ್ಕರ ಈ ರೀತಿಯಾದಂತಹ ದಾರಿಗಳನ್ನ ಇಡ್ತಾ ಇದ್ದಾರೆ. ಅಂತ ಒಂದು ಬಿಸಿ ಬಿಡಿಸುವಂತ ಕೆಲಸಕ್ಕೆ ಈಗ ಬೆಂಗಳೂರು ಸೆನ್ ಅಂದ್ರೆ ಕೇಂದ್ರ ವಿಭಾಗದ ಸೆನ್ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ವಿಡಿಯೋ ಬೇಕಿದ್ರೆ ಮತ್ತೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಿಡಿಯೋ ಕೆಲ ಕ್ಲಿಪ್ಸ್ ಅನ್ನ, ಕೆಲವು ಸ್ಕ್ರೀನ್ ಶಾಟ್ಸ್ ಗಳನ್ನ ತಮಗೆ ಪೋಸ್ಟ್ ಹಾಕೊಂಡು ಅಲ್ಲಿ ಕೂಡ ವಿಡಿಯೋಗಳನ್ನ ಮಾಡುವಂತದ್ದು. ಇಷ್ಟು ನಿಮಿಷಗಳ ಕಾಲ ಒಂದು ವಿಡಿಯೋ ಇದೆ, ಅದನ್ನ ನಿಮಗೆ ಕಳಿಸ್ಕೊಡ್ತೀವಿ ಅಂತೇಳಿ ಈ ತರ ಕಾಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಅಂತೇಳಿ ಕೆಲವೊಂದು ಲಿಂಕ್ ಬಯೋ ಇದೆ, ಆ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆಲ್ಲವೂ ಕೂಡ ವಿಡಿಯೋ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಕಾಮೆಂಟ್ ಮಾಡ್ತಾ ಇದ್ರು. ಈಗ ಸಂಬಂಧಪಟ್ಟಂತೆ ಖಾಸಗಿ ಒಂದು ದೂರನ್ನ ದಾಖಲು ಮಾಡಿಕೊಂಡಂತಹ ಸೆನ್ ಪೊಲೀಸರು ಈಗ ಸುಮಾರು 28 ಖಾತೆಗಳ ಮೇಲೆ ಈಗ FIR ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಏಕೆಂದ್ರೆ ಈಗ ಈ ಒಂದು ರೀತಿಯಾಗಿ ಇವು ಸೋಷಿಯಲ್ ಮೀಡಿಯಾಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಪ್ರಮೋಟ್ ಮಾಡೋ ರೀತಿಗೆ ಮುಂದಾದ್ರೆ ಇದು ಮಕ್ಕಳ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಯಾಕಂದ್ರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ಎಲ್ಲ ವಯೋಮಾನದವರು ಕೂಡ ಅದನ್ನ ನೋಡ್ತಾರೆ. ಡೈರೆಕ್ಟ್ ಆಗಿ ಇವರು ಅದರ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಅದು ಅಶ್ಲೀಲ ವೆಬ್ಸೈಟ್ ಗಳು ಕೂಡ ಅದು ಲಿಂಕ್ ಆಗುತ್ತೆ. ಗೊತ್ತಾಗದೆ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಆ ಒಂದು ವೆಬ್ಸೈಟ್ ಗಳ ಸುದೀರ್ಘವಾದ ವೆಬ್ಸೈಟ್ ಗಳೆಲ್ಲ ಒಂದು ಐಡಿಗಳ ಮೂಲಕವಾಗಿ ಒಂದು FIR ದಾಖಲು ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಎಲ್ಲ ಬ್ಲಾಕ್ ಐಡಿಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ತರ ಪ್ರಮೋಟ್ ಮಾಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಕೂಡ ಪೊಲೀಸರಿಗೆ ಮುಂದಾಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್. ಯಾದಗಿರಿ ರೈತರ ಜೀವನಾಡಿ ಮುಖ್ಯ ಕಾಲುವೆ ಲೀಕೇಜ್, ಬೆಳೆಗಳಿಗೆ ನೀರು ಸಿಗ್ತಿಲ್ಲ, 16 ಗ್ರಾಮಗಳ ರೈತರ ಸಂಕಷ್ಟ. ಅಧಿಕಾರಿಗಳ ಜಾಣ ಕುರುಡು ಪೋಲಾಗ್ತಾ ಇದೆ ನೀರು, ಸೋರುತ್ತಿದೆ ಸೌದಾಗರ ಕಾಲುವೆ. ಯಾದಗಿರಿ ರೈತರ ಜೀವನಾಡಿ ಅಂತ ಹೇಳಿದ್ರೆ ಅದು ಸೌದಾಗರ ಜಲಾಶಯ. ಡ್ಯಾಂನ ಮುಖ್ಯ ಕಾಲುವೆ ಇದೀಗ ಸೋರ್ತಾ ಇದೆ. ಜಮೀನುಗಳಿಗೆ ಇದರಿಂದ ನೀರು ಹರಿತಾ ಇಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಾವು ಬೆಳೆದ ಬೆಳೆಗಳ ಪರಿಸ್ಥಿತಿ ಏನು ಅಂತ ಹೇಳಿ ಆತಂಕದಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ರೈತರದ್ದು. ಯಾದಗಿರಿ ತಾಲೂಕಿನ 16 ಹಳ್ಳಿಗಳ ಜೀವನಾಡಿ ಅಂತ ಹೇಳಿದ್ರೆ ಅದು ಸೌದಾಗರ ಜಲಾಶಯ. ಇದೀಗ ಇಲ್ಲಿನ ಮುಖ್ಯ ಕಾಲುವೆಯೇ ಸೋರ್ತಾ ಇದೆ. ಈ ಒಂದು ಯಾದಗಿರಿ ತಾಲೂಕಿನಲ್ಲಿ ಹತ್ತಿಕುಣಿ, ಯಡಳ್ಳಿ, ಸೌದಾಗರ ಸೇರಿ ಹಲವು ಗ್ರಾಮಗಳಿದ್ದು ನೀರು ಹರಿಯದೆ ಬೆಳೆ ಒಣಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲುವೆಯ ಉದ್ದಕ್ಕೂ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಆ ನೀರಾದ್ರೂ ನಮ್ಮ ಬೆಳೆಗಳಿಗೆ ಸಿಕ್ಕಿದ್ರೆ ಅಂತ ಹೇಳಿ ರೈತರು ಅಲ್ಲಿ ಕಾಯ್ತಾ ಇದ್ದಾರೆ. ಕಾಲುವೆ ದುರಸ್ತಿಗೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು. ಬೆಳೆ ಒಣಗ್ತಾ ಇದೆ ಅಂತ ಹೇಳಿ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಈ ಒಂದು ಕಾಲುವೆ ಸೋರ್ತಾ ಇದೆ, ನೀರು ಪೋಲಾಗ್ತಾ ಇದೆ. ಆ ನೀರು ಅಟ್ಲೀಸ್ಟ್ ಬೆಳೆಗಳಿಗೆ ಸಿಕ್ಕಿದ್ರೆ ಒಂದು ಉತ್ತಮವಾದ ಬೆಳೆಯನ್ನಾದ್ರೂ ನಾವು ಪಡ್ಕೊಳ್ಬಹುದಾಗಿತ್ತು ಅಂತ ಹೇಳಿ ರೈತರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸೌದಾಗರ ಇದು ಡ್ಯಾಮ್ಲಿಂತ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ 16 ಹಳ್ಳಿಗೆ ಏನದಂದ್ರೆ ಜನರ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಕೆಲಸ ಕೆನಲ್ ಮಾಡಿದಾರೆ. ಕೆನಲ್ ಮಾಡಿ ಇವತ್ತಿಗೆ 40-50 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅದಕ್ಕೆ ಯಾವುದೇ ನಿರ್ವಹಣೆ ಮಾಡಿಲ್ಲ. ನಾಮಕಾವಸ್ಥೆ ಜಂಗಲ್ ಕಟಿಂಗ್ ಮಾಡ್ಯಾರ. ಒಳಗಡೆ ಏನದಂದ್ರೆ ಸಂಪೂರ್ಣ ಮಳೆಗೆ ತುಂಬಿ ಏನದ ಮಣ್ಣು ಜಬ್ಬಲ ಬೆಳೆದು ನಿಂತ ಕೇಸಿ ಏನದ ನೀರು ಏನದ ಎಲ್ಲಿ ಬಂತಲೇ ಮುಂಗಿಬಿದ್ದು ಸೋರಿಕೆ ಹಾಕೇಸಿ ಜಮೀನಿಗೆ ಹೋಗ್ಬೇಕಾದ ನೀರು ಏನದ ಹಳ್ಳ ಕೊಳ್ಳಗಳು ಸೇರ್ತಕ್ಕಂಥ ಕೆಲಸ ಆಗಿದೆ. ಇದು ಯಾವುದೇ ಥರ ರೈತರಿಗೆ ಇಲ್ಲಿವರೆಗೆ ಆಗಿಲ್ಲ. ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋದು. ಗಣೇಶ್ ಪಾಟೀಲ್, ಈಗ ಸೌದಾಗರ ಜಲಾಶಯದ ಮುಖ್ಯ ಕಾಲುವೆ ಆದರೆ ತಡಗೋಡೆನೇ ಅಲ್ಲಿ ಕುಸಿದಿರೋದು ಅಥವಾ ದುರಸ್ತಿ ಆಗದೇ ಇರುವಂಥದ್ದು ಎಷ್ಟು ಟೈಮಿಂದ ಈ ರೀತಿಯಾಗಿ ಆಗಿದೆ? ಅಧಿಕಾರಿಗಳು ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕೂತಿದ್ದಾರಾ? ಹೇಗೆ ರೈತರು ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ? ಎಸ್ ನಮಿತಾ ಜೈನ್, ಇದು ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿ ಆಗಿರ್ತಕ್ಕಂತಹ ಸೌದಾಗರ ಜಲಾಶಯ 16 ಹಳ್ಳಿಗಳಿಗೆ ಈ ಕಾಲುವೆಯಿಂದ ರೈತರಿಗೆ ಒಂದು ಏನು
ಸಮರ್ಪಕ ನೀರನ್ನ ಬಿಡಬೇಕಾಗಿತ್ತು. ಆದ್ರೆ ಈ ಕಾಲುವೆ ತಡೆಗೋಡೆ ಒಡೆದೋಗಿ ನೀರು ಪೋಲಾಗ್ತಾ ಇದೆ, ರೈತರ ಜಮೀನಿಗೆ ಹೋಗದೆ ನೀರು ಹಳ್ಳ ಕೊಳ್ಳಗಳಿಗೆ ಸೇರ್ತಾ ಇದೆ. ಹೀಗಾಗಿ ರೈತರ ಬೆಳೆ ಕೂಡ ಒಣಗ್ತಾ ಇದೆ. ನಾವು ಏನು ನ್ಯೂಸ್ 18 ಆ ಸ್ಥಳಕ್ಕೆ ಹೋಗಿ ಬಂದ ನಂತರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಕೊನೆಯ ಭಾಗದ ರೈತರಿಗೆ ಇನ್ನೂ ಸಮರ್ಪಕವಾಗಿ ನೀರು ಮುಟ್ತಾ ಇಲ್ಲ. ಈ ಏನು ನಾವು ಹೋಗಿದೀವಿ ಅನ್ನೋ ಒಂದು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದು, ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ ನಾವು ಕೇಳಿದಾಗ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ಕೊನೆಯ ಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ಹೋಗ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಈಗಲಾದ್ರೂ ಅಧಿಕಾರಿಗಳು ನಮ್ಮ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡು ಈಗಲಾದ್ರೂ ರೈತರಿಗೆ ನೀರು ಉಣಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನ್ಯೂಸ್ 18 ಆಶಯವಾಗಿದೆ. ಜೊತೆಗೆ ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಕೇವಲ ಒಣ ಬೇಸಾಯ ಅಂದ್ರೆ ನೀರಾವರಿ ಇಲ್ಲ, ಆದ್ರೆ ಇದು ಇರ್ತಕ್ಕಂಥದ್ದು ಇದೊಂದು ಜಲಾಶಯ. ಆದ್ರೆ ರೈತರಿಗೆ ಸಮರ್ಪಕವಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನಮಿತಾ ಜೈನ್. ಈಗ ದುರಸ್ತಿ ಕಾರ್ಯ ಆರಂಭ ಆಗಿದೆ ಅಂತ ಹೇಳಿದ್ರಿ ಗಣೇಶ್. ಇಂತಹ ಸಂದರ್ಭದಲ್ಲಿ ಈಗ ಆ ಭಾಗದ ಕೊನೆ ಭಾಗದ ರೈತರಿಗೆ ನೀರು ಸಿಗಬೇಕು ಅನ್ನೋದಾದ್ರೆ ಮತ್ತೆ ಏನ್ ಆಗ್ಬೇಕಲ್ಲಿ? ಇನ್ನೂ ಸಾಕಷ್ಟು ಕಾಮಗಾರಿ ಹೂಳೆತ್ತತಕ್ಕಂತಹ ಏನು ಕೆನಲ್ನಲ್ಲಿ ಮುಂದೆ ಇರ್ತಕ್ಕಂತಹ ಕೆನಲ್ನಲ್ಲಿ ಹೂಳೆತ್ತತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಆ ದುರಸ್ತಿಯನ್ನ ಮಾಡಬೇಕು. ಏನು ಕೆನಲ್ ಸಿಮೆಂಟ್ ತಡೆಗೋಡೆ ಏನಿದೆ ಅದು ಉಚ್ಕೊಂಡು ಬೀಳ್ತಾ ಇದೆ, ಅದು ದುರಸ್ತಿಯನ್ನ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತೀವಿ ಅಂತೇಳಿ ನ್ಯೂಸ್ 18ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನವಿತಾ ಜೈನ್. ಈಗ ಇಷ್ಟು ಟೈಮಿಂದ ಈ ರೀತಿಯಾಗಿ ಸಮಸ್ಯೆ ಇದೆ, ಬೆಳೆ ಒಣಗ್ತಾ ಇದೆ ಅಂತ ಹೇಳಿ ರೈತರು ಹೇಳ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದ್ರು? ಎಷ್ಟು ಟೈಮ್ನಿಂದ ಈ ರೀತಿಯಾಗಿ ಆಗಿದೆ ಇಲ್ಲಿ ಗಣೇಶ್? ನಿಜಕ್ಕೂ ಇದು ಸುಮಾರು ದಿನಗಳಿಂದ ಈ ಪರಿಸ್ಥಿತಿ ಉಂಟಾಗಿದೆ. ಯಾವಾಗ ನ್ಯೂಸ್ 18 ತಂಡ ಆ ಒಂದು ಅಲ್ಲಿಗೆ ತೆರಳಿ ರೈತರ ಸಮಸ್ಯೆಯನ್ನು ಆಲಿಸಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಾಗ ಮಾತ್ರ ಎಚ್ಚೆತ್ತುಕೊಂಡ್ರು. ಇಲ್ಲದೆ ಹೋಗಿದ್ರೆ ರೈತರ ಗೋಳು ಯಾರು ಕೇಳೋರಾಗಿರ್ಲಿಲ್ಲ ಅಂತ ಹೇಳ್ಬೇಕಾಗುತ್ತೆ ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲಿ ರೈತರು ನಮ್ಮ ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತೇಳಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಆ ಒಂದು ಮನವಿಗೆ ಕ್ಯಾರೆ ಅಂದಿಲ್ಲ ಅಧಿಕಾರಿಗಳು. ನ್ಯೂಸ್ 18 ಕನ್ನಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ತರದ ಪರಿಸ್ಥಿತಿ ಇದೆ, ಇಲ್ಲಿ ಯಾವಾಗ ಸರಿ ಮಾಡ್ತೀರಿ ಅಂತ ಕೇಳಿದಾಗ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ದುರಸ್ತಿ ಮಾಡುವ ಕೆಲಸವನ್ನ ಇದೀಗ ಆರಂಭ ಮಾಡಿದ್ದಾರೆ. ಆದ್ರೆ ಅಲ್ಲಿ ಕೊನೆ ಭಾಗದಲ್ಲಿ ಯಾರು ಇದ್ದಾರೆ ಆ ರೈತರು, ಅವರಿಗೆ ಇನ್ನೂ ಕೂಡ ನೀರು ಸಿಗ್ತಾ ಇಲ್ಲ. ಇದರ ಬಗ್ಗೆ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆ ಭಾಗದ ರೈತರಿಗೂ ಕೂಡ ನೀರು ಸಿಗುವಂತಹ ಕೆಲಸವನ್ನ ಮಾಡಬೇಕು ಅಂದ್ರೆ ದುರಸ್ತಿ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗ್ಬೇಕಾಗತ್ತೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ತಾರೆ ಅನ್ನುವಂತಹ ಆಶಾಭಾವನೆ ನ್ಯೂಸ್ 18 ಕನ್ನಡದ್ದು.